ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದೆ, ಅಮ್ಮ ಬಾಗಿಲೆಲ್ಲ ಬಳಿದು ರಂಗೋಲಿ ಹಾಕಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಮನೆಯಲ್ಲೇ ತುಂಬಾ ದಾಸವಾಳ ಹೂವು ಸಿಕ್ಕಿತ್ತು. ಅದೇ ಹೂವನ್ನು ತೆಗೆದು ದೇವರಿಗೆ ಹಾಕಿ ಪೂಜೆನೂ ಸಹ ಮಾಡಿದರು. ಇದಾಗ್ತಿದ್ದಂಗೆ ಇವತ್ತಿನ ಬೆಳಗಿನ ತಿಂಡಿಗೆ ಅಮ್ಮ ನೀರು ದೋಸೆ ಮಾಡಿದರು. ನಮ್ಮ ಕಡೆ ನೀರು ದೋಸೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ತೆಳ್ಳನ ದೋಸೆ ಅಂತ ಕರಿತೀವಿ. ಈ ತಿಂಡಿ ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಇದನ್ನೇ ಮಾಡ್ತಾ ಇರ್ತಾರೆ ನಮ್ಮಮ್ಮ. ಈ ತಿಂಡಿನ ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಡ, ಬರೀ ಅಕ್ಕಿನ ನೆನೆಸಿ ರುಬ್ಬಿದ್ರೆ ಆಯಿತು. ಈ ದೋಸೆನ ಆರಾಮಾಗಿ ಮಾಡ್ಬೋದು, ಹುಳಿ ಬರ್ಸೋಂಥ ಅವಶ್ಯಕತೆಯೂ ಇರಲ್ಲ. ಈ ದೋಸೆನ ನಾವು ನಾನ್ ಸ್ಟಿಕ್ಕಲ್ಲಿ ಮಾಡೋದಕ್ಕಿಂತ ಕಬ್ಬಿಣದ ಹಂಚಲ್ಲಿ ಮಾಡಿದ್ರೇ ತುಂಬಾ ರುಚಿಯಾಗಿರುತ್ತೆ. ನಿಮ್ಮಲ್ಲಿ ಯಾರಿಗೆಲ್ಲ ನೀರು ದೋಸೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗ್ತಿದ್ದಂಗೆ ಅಮ್ಮ ನನಗೊಂದು ಕಪ್ ಕಾಫಿನೂ ಮಾಡಿಕೊಟ್ರು. ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಬರ್ಸಿದ ಹುರುಳಿಕಾಳಿತ್ತು, ಅದನ್ನೇ ಸಾಂಬಾರು ಮಾಡಿದರು. ತುಂಬಾ ರುಚಿಯಾಗಿತ್ತು. ಈ ಸಾಂಬಾರನ್ನ ನಾವು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ಅಪ್ಪ ಅಮ್ಮ ಇಬ್ಬರು ಸೇರಿ ಮನೆಯಲ್ಲಿ ಅಕ್ಕಿ ಇತ್ತು, ನೀಟಾಗಿ ಕೇರಿ ಕ್ಲೀನ್ ಮಾಡಿದರು. ನಮ್ಮ ಮನೆಯಲ್ಲಿ ಹೊರಗಡೆಯಿಂದ ಅಕ್ಕಿ ತರೋದಿಲ್ಲ, ಮನೇಲಿರೋ ಭತ್ತನೇ ಅಕ್ಕಿ ಮಾಡಿಸಿ ಅದನ್ನೇ ಬಳಸ್ತೀವಿ. ಸಂಜೆ ಆಗ್ತಂಗೆ ನಮ್ಮ ಭೂವಿನೂ ಬಂದಿದ್ಲು. ಕೋಳಿಗೆಲ್ಲ ಅಕ್ಕಿ ಹಾಕಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಅವಳು ಕೋಳಿ ನಾಯಿ ಯಾವುದ್ರ ಭಯನೂ ಇಲ್ಲ, ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿರ್ತಾಳೆ. ಇದು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.